ತನ್ನ ಖಾಸಗಿ ವಿಡಿಯೋಗಳನ್ನ ಲೀಕ್ ಮಾಡೋದಾಗಿ ಬೆದರಿಕೆ ಹಾಕ್ತಾ ಅಂತ ವರುಣ್ ವಿರುದ್ಧ ಯುವತಿ ಪಶ್ಚಿಮ ವಿಭಾಗದ ಸೈಬರ್ ಕ್ರೈಮ್ ಠಾಣೆಗೆ ದೂರು ನೀಡಿದ್ದಾಳೆ. ಬ್ರೇಕಿಂಗ್ ನ್ಯೂಸ್, ಇದೀಗ ಬಂದ ಸುದ್ದಿ, ಬಿಸಿ ಬಿಸಿ ಸುದ್ದಿ, ಜಸ್ಟ್ ಇವಾಗ ಬಂದಿರೋ ಸುದ್ದಿ. ಹಾಗಂತ ನಾನ್ ಹೇಳಿಲ್ಲ, ಈ ಕಿತ್ತಗಿರೋ ನ್ಯೂಸ್ ಚಾನೆಲ್ಗಳು ಹೇಳ್ತಿರೋದು. ಈ ನ್ಯೂಸ್ ಚಾನೆಲ್ಗೆ ಎಷ್ಟೇ ಹೋಗಿದ್ರು ಈ ಜನ್ಮಕ್ಕೆ ಅವ್ರ ಬುದ್ಧಿ ಬರಲ್ಲ. ಅದೇ ತರ ಇನ್ನಿಬ್ರು ಇದ್ದಾರೆ, ಕಿತ್ತಗಿರೋ ವರ್ಷ ಕಾವೇರಿ, ಕಿತ್ತೋಗಿರೋ ವರುಣ ಆರಾಧ್ಯ. ಇವರಿಬ್ರಿಗೂ ಕಿತ್ತೋಗಿರೋ ಬೂಟಲ್ಲಿ ಹೊಡೆದ್ರು ಬುದ್ಧಿ ಬರಲ್ಲ. ಅಲ್ಲ ಗುರು, ಆ ಕಡೆ ನ್ಯೂಸ್ ಚಾನೆಲ್ ನವರು ವರ್ಷೊಂದೇನೋ ಫೋಟೋ ಇಟ್ಕೊಂಡು ವಿಡಿಯೋ ಇಟ್ಕೊಂಡು ವರುಣ್ ಏನೋ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೇನೆ, ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದೇನೆ, ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂತ ನಾನ್ ಹೇಳ್ತಾ ಇಲ್ಲ. ಸೊ ಹಾಗಂತ ನ್ಯೂಸ್ ಚಾನೆಲ್ಗಳು ಹೇಳ್ತಾ ಇದ್ದಾರೆ. ಈ ಕಡೆ ಈ ಒಮ್ಮ ನೋಡಿದ್ರೆ ಇದು ಮಾಧ್ಯಮಗಳ ಮೂಲಕ ನೀವು ನೋಡುತ್ತಿರುವ ಸುಳ್ಳು ಮಾಹಿತಿ ಆಗಿದೆ. ಇದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಮತ್ತು ಈ ತರ ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ ಗಳಿಂದ ಎಲ್ಲಾ ರೀಲ್ಗಳು ತೆಗೆದು ಹಾಕುವುದರ ಕುರಿತು ನಕಲಿ ಸುದ್ದಿಗಳನ್ನು ಹರಡುವುದನ್ನು ನಿಲ್ಲಿಸಿ. ಸೊ ಅಕ್ಕ ಏನ್ ಮಾಡೋರು ಅಂದ್ರೆ, ಇವಾಗ ಏನ್ ಹೇಳಿದ್ನೋ ನೆಟ್ವರ್ಕ್ ಕನ್ನಡದಲ್ಲಿ ಹಾಕಕ್ಕೂ ಬಂದಿಲ್ಲ ಅವಳಿಗೆ. ಓಕೆ, ಈ ವಿಚಾರ ಬಿಟ್ಟಾಕಿ ಅಕ್ಕ ಅವ್ರು ಹೇಳ್ತಾರೋ ಪ್ರಕಾರ ಇದು ನ್ಯೂಸ್ ಚಾನೆಲ್ ಕಡೆಯಿಂದ ಆಗ್ತಿರೋದು ಸುಳ್ಳು ಮಾಹಿತಿ ಅಂತ ಅಕ್ಕ ಅವ್ರು ಹೇಳ್ತಾ ಇರೋದು. ಇದು ಇನ್ಸ್ಟಾಗ್ರಾಮ್ ಮತ್ತೆ ಬೇರೆ ಬೇರೆ ಸೋಷಿಯಲ್ ಪ್ಲಾಟ್ಫಾರ್ಮ್ ಏನಿದೆ ಅಂದ್ರೆ ಈ ವರುಣ್ ವರ್ಷ ಅಂತ ಫ್ಯಾನ್ ಪೇಜ್ ಇವರೇ ದುಡ್ಡು ಕೊಟ್ಟು ಮಾಡಿಸ್ಕೊಂಡಿರೋ ಪೇಜ್, ಫ್ಯಾನ್ ಪೇಜ್ ಆಗಿರ್ಬೋದು, ಇಲ್ಲ ಅಭಿಮಾನಿಯಿಂದ ಮಾಡಿರೋ ಫ್ಯಾನ್ ಪೇಜ್ ಇದ್ದೇ ಇರುತ್ತಲ್ಲ ಆ ತರ ಅಕೌಂಟ್ಗಳು. ಸೊ ಅದ್ರಲ್ಲಿ ಇವ್ರು ಬ್ರೇಕಪ್ ಆಗಿ ಇಷ್ಟು ದಿನ ಆದ್ರೂ ಇಷ್ಟು ತಿಂಗಳಾದ್ರೂ ಇವ್ರಿಬ್ಬರನ್ನ ಇಟ್ಕೊಂಡು ಇವರು ಈ ಫ್ಯಾನ್ ಪೇಜ್ ಮತ್ತೆ ಅವರೆಲ್ಲ ಏನ್ ಮಾಡ್ತಾ ಇದಾರೆ ಅಂದ್ರೆ ಇವರ ರೀಲ್ಸ್ ಗಳು ಅಪ್ಲೋಡ್ ಮಾಡೋದು ಮತ್ತೆ ಜೋಡಿಗೆ ಅವಾಗೆಲ್ಲ ಮಾಡಿರೋ ಜೋಡಿ ವಿಡಿಯೋನ ತಗೊಂಡು ಇವಾಗ ಮಾಡಿರೋದನ್ನ ಇವಾಗ ಹಾಕೊಂಡು ಓಡಿಸ್ತಾ ಇದಾರೆ ಈ ಕಿತ್ತಾಗಿರೋ ಸೆಡೆ ಫ್ಯಾನ್ಸ್ ಗಳು. ಸೊ ಅದನ್ನ ಅಲ್ಲಿರೋ ವಿಡಿಯೋಗಳನ್ನ ಆ ಸೋಷಿಯಲ್ ಮೀಡಿಯಾದಲ್ಲಿ ಏನಿದೆ ಇವ್ರಿಬ್ರದ್ದು ವಿಡಿಯೋ, ಈಗ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಅದ್ರಲ್ಲಿ ಏನು ಇವ್ರಿಬ್ರದ್ದು ವಿಡಿಯೋ ಇದೆ ರೀಲ್ಸ್ ಮತ್ತೆ ಅದು ಬೇರೆ ಬೇರೆ ವಿಡಿಯೋಗಳು, ಅದನ್ನ ಡಿಲೀಟ್ ಮಾಡೋ ಕುರಿತಾಗಿ ಹೇಳಿದ್ದು ಅಷ್ಟೇ ಅಂತ ಈ ತರ ತುಕಾಲೆ ನ್ಯೂಸ್ ಗಳನ್ನ ಸ್ಪ್ರೆಡ್ ಮಾಡೋದು ನಿಲ್ಸಿ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಹಾಕಿದ್ದಾರೆ, ಅಪ್ಡೇಟ್ ಮಾಡಿದ್ದಾರೆ ಜನಗಳಿಗೆ, ಫ್ಯಾನ್ಸ್ ಗಳಿಗೆ. ಸೊ ನೋಡೋದ್ರಲ್ಲ, ಅಂದ್ರೆ ಈ ನ್ಯೂಸ್ ಚಾನೆಲ್ಗಳು ಹೇಳ್ತಾರ ಸುಳ್ಳು ಅಂತ. ಆದ್ರೆ ಈ ಟಿವಿ ನ್ಯೂಸ್ ಗಳಲ್ಲಿ ನೀನ್ ಹೇಳಿತರ ತೋರಿಸ್ತಾ ಇಲ್ಲ ಅಕ್ಕ, ಬೇರೆ ಬೇರೆ ತರನೇ ತೋರಿಸ್ತಾ ಇದಾರೆ. ಹಾಗಾದ್ರೆ ನ್ಯೂಸ್ ಚಾನೆಲ್ ತೋರಿಸ್ತಾ ಇರೋದೆಲ್ಲ ಸುಳ್ಳು. ಆ ನ್ಯೂಸ್ ಆಂಕರ್ ಹತ್ರ ನೀನ್ ಕೊಟ್ಟಿರೋ ಕಂಪ್ಲೇಂಟ್ FIR ಕಾಪಿನೇ ಇದೆ ಅವ್ರ ಹತ್ರ, ಆ FIR ಕಾಪಿ ಇಟ್ಕೊಂಡು ಹೇಳ್ತಾವ್ರ ಅಂದ್ರೆ ಅದೇ ನಿಜ ಇರಬೇಕು. ನನ್ನ ಕೈನಲ್ಲಿ ಆ ಕಂಪ್ಲೇಂಟ್ ಕಾಪಿ ಇದೆ. ಆ ಕಂಪ್ಲೇಂಟ್ ಕಾಪಿನಲ್ಲಿ ವರ್ಷ ಕಾವೇರಿ ಮಾಡಿರುವಂತಹ ಆರೋಪ ಏನು, ಆ FIR ನಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶಗಳೇನು, ಅದನ್ನ ಓದ್ತಾ ಹೋಗ್ತೀನಿ. ಅದು ಅಲ್ಲದೆ ನೀನ್ ಬಂದು ಇನ್ಸ್ಟಾ ಸ್ಟೋರಿಲಿ ಬೇರೆ ತರ ಅಪ್ಡೇಟ್ ಮಾಡಿದ್ಯಾ, ಇಲ್ಲಿ ನೋಡಿದ್ರೆ ಈ ನನ್ ಮಕ್ಳು ಇನ್ನೊಂದರ ತೋರಿಸ್ತವ್ರೆ. ನಾವಿಲ್ ಮಧ್ಯೆ ಕೂತ್ಕೊಂಡು ನೀನ್ ಹೇಳ್ತಾರದನ್ನ ಮತ್ತೆ ಈ ನ್ಯೂಸ್ ಚಾನೆಲ್ ಹೇಳ್ತಾರದನ್ನ ಕೂತ್ಕೊಂಡು ನೋಡ್ಕೊಂಡಿರ್ಬೇಕು. ಅಂದ್ರೆ ನಿನ್ನ ದೃಷ್ಟಿಲಿ ನಾವೆಲ್ಲ ಜೋಕರ್ಗಳು, ನಾವೇನ್ ನಿಮ್ಗೆ ಜೋಕರ್ಗಳ ತರ ಕಾಣ್ತೀವಾ? ಅಲ್ಲ, ಹೇಳ್ ನೋಡೋಣ, ಏನೋ ದೊಡ್ಡ ವಿಚಾರ ಮಾಡ್ಕೋಬೇಕು ಅನ್ನೋ ತರ ನಾವೆಲ್ಲ ಜೋಕರ್ಗಳ ತರ ನಾವು ಕಾಣಿಸ್ತಾ ಇದೀವಿ ನಿಮ್ಗೆ ಅಷ್ಟೇ. ಅಲ್ಲ, ನೀನು ಆ ಕಿತ್ತೋಗಿರೋ ವರುಣ್, ಆ ಕಿತ್ತೋಗಿರೋ ನ್ಯೂಸ್ ಚಾನೆಲ್ಗಳು, ಥೂ ನಿಮ್ಮ. ಸರಿ, ನೀವ್ ಇಬ್ಬರದು ಬ್ರೇಕಪ್ ಆಯ್ತಾನೆ, ಇಬ್ರು ಹಣ್ಣು ಮುಚ್ಕೊಂಡು ಇರ್ಬೇಕೋ ಬೇಡವೋ? ಅದ್ ಬಿಟ್ಟು ಕೋತ್ ಪೊದಿ ತರ ಚಂಚಂಗಲ್ ತರ ಆಡ್ಕೊಂಡು ಫೋಟೋ ಅಂತೆ ವಿಡಿಯೋಗಳಂತೆ ಬ್ಲಾಕ್ ಮೇಲ್ ಮಾಡ್ಕೊಂಡು ಯಾವ್ದೇ ಇಲ್ಲಿ ಥೂ. ಇನ್ನೊಂದ್ ಕಡೆ ನೀನನ್ ಮಕ್ಳು ಮಾಡ್ತಿರೋದೆಲ್ಲ ನೋಡಿದ್ರೆ ಇದೆಲ್ಲ ಪಬ್ಲಿಸಿಟಿಗೋಸ್ಕರ. ಈ ಬಿಗ್ ಬಾಸ್ ನೀವು ಇನ್ನೇನ್ ಸ್ಟಾರ್ಟ್ ಆಗ್ತಿದೆ ಅದಕ್ಕೆಲ್ಲ ನೊಣ ಮುತ್ಕೊಂಡ್ ಮುತ್ಕೋತಾ ಇದ್ರೆ. ಸೊ ಅದಕ್ಕೆ ನಮ್ದು ಒಂದ್ ಇರ್ಲಿ, ನಮ್ದು ಒಂದು ಪಬ್ಲಿಸಿಟಿ ಆಗ್ಲಿ, ಸೊ ನಾವು ನಮಗೂ ಒಂದ್ ಚಾನ್ಸ್ ಬರ್ಬೋದು, ನಾವು ಹೋಗ್ಬೋದು ಅನ್ನೋ ತರ ಇವ್ರ ಪ್ಲಾನ್ ಇದೆಯೋ ಏನೋ ಗೊತ್ತಿಲ್ಲ. ಒಟ್ನಲ್ಲಿ ಇವ್ರಿಗೂ ಮಾಡಕ್ ಕೆಲ್ಸ ಇಲ್ಲ, ಅವನ್ಗೂ ಮಾಡಕ್ ಕೆಲ್ಸ ಇಲ್ಲ, ಈ ನ್ಯೂಸ್ ಅವ್ರಿಗೂ ಮಾಡಕ್ ಕೆಲ್ಸ ಇಲ್ಲ. ಅವನು ಮೂರಕ್ ಬಿಟ್ಟವನು, ಇವಳು ಮೂರಕ್ ಬಿಟ್ಟವಳು, ಈ ಕಡೆ ನ್ಯೂಸ್ ನವರು ಮೂರಕ್ ಬಿಟ್ಟವ್ರು. ನನ್ನ ಮಕ್ಳ ನಿಮ್ಗೆಲ್ಲ ಬೂಟ್ ಕಾಲಲ್ಲಿ ಹೋದ್ರು ಬುದ್ಧಿ ಬರಲ್ಲ. ಇವತ್ತೇನಾದ್ರೂ ಗಾಂಧೀಜಿ ಬದುಕಿದಿದ್ರೆ ನಿಮ್ನೆಲ್ಲ ಫೈರ್ ಮಾಡಿ ಸಾಯಿಸ್ಬಿಟ್ಟಿರೋರು. ಯಾಕಪ್ಪ ನಾನು ಫ್ರೀಡಮ್ ಕೊಡ್ತೇನೆ ಅಂದ್ಬಿಟ್ಟು ಅವ್ರಿಗೆ ಮಾಡ್ಕೊಂಡು ಸತ್ತೋಗೋದೇನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೆಂಗಾದ್ರೂ ಹಾಳಾಗಿ ಹೋಗ್ರಿ, ಹೆಂಗಾದ್ರೂ ಸಾಯ್ರಿ. ಮತ್ತೆ ಏನು ಅಪ್ಡೇಟ್ ಕೊಟ್ಟಳಪ್ಪ ನೋಡೋಣ. Those who all are commenting based on the news you are watching, just wait for 3 days. I will be back with the clarity. Please be polite. ನಿನ್ ಮಕ ಮುಚ್ಚ, ನಿನ್ ಮಕ ನಾಯಿ ತಿನ್ನ. ಇನ್ನೂ ಅದೇನೇನ್ ಮಾಡ್ಬೇಕಂತ ಇರೋ ಮಾಡ್ಬಿಡ್ರಿ. ಅದು ಈ ಕಣ್ಣಿಂದ ನೋಡೋಣ, ಅದೇನೇನ್ ಮಾಡ್ತೀವಿ ನೋಡೋಣ. ಅದೇನ್ ಕಿತ್ತ ಬಾಗ್ತೀಯೋ, ಅವನೇನ್ ಕಿತ್ತಾಕೊಂಡು ನೀನೇನ್ ಕಿತ್ತಾಕಿದ್ಯೋ, ನಿಮ್ ಮಾನವರ ನೀವೇ ರಜಾ ಹಾಕೊಂಡು ನೀವು ಸಾಯ್ರಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಮತ್ತೆ ಸಿಗೋಣ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.